ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೇನಮ್ಮ, ಡಾಕ್ಟರ್ ಹೆಂಡತಿ ಆಗ್ತಿದ್ದಾಳೆ ನಮ್ಮ ಅಕ್ಕ. ಯಾಕೆ ಚೋಟು ಹಂಗಂತ್ಯ? ನಿಮ್ಮ ಅಕ್ಕ ಡಾಕ್ಟರ್ನ ಮದ್ವೆ ಆಗಿ ಹೋಗ್ತಿದ್ದಾಳೆ. ನಮ್ಮಣ್ಣ ಡಾಕ್ಟರ್ನೇ ಮದ್ವೆ ಆಗಿ ಕರ್ಕೊಂಡ್ ಬಂದಿದ್ದಾನೆ. ರತ್ನಕ್ಕ, ನೀನು ನನ್ ಕಾಲ್ ಎಳಿತೀಯಲ್ಲ. ಅದೇ ನಾನು ಹೇಳೋಣ ಅಂತಿದ್ದೆ ರಾಣಿ. ರತ್ನ, ಹಾಗೆಲ್ಲ ಒಬ್ಳೆ ಕಾಲ್ ಎಳಿಬಾರ್ದು ಅಲ್ವಾ? ಹಾ, ಮಾಸ್ತಿ ಕೊಪ್ಲಿಗೆ ಹೋಗೋ ನಮ್ ಯುವರಾಣಿ ಗುಂಡಕ್ಕ ಇನ್ನು ಬರ್ಲೇ ಇಲ್ಲ. ಹಾ, ಲೀಲಾ ಆಂಟಿ ಮಾದಪ್ಪ ಅಂಕಲ್ನ ಕರೆಯೋದಕ್ಕೆ ನಿಮ್ಮ ಅಣ್ಣ ಕಾಲ್ ಮಾಡಿದ್ರಂತೆ. ಅವ್ರಿಗೇನೋ ಇವತ್ತು ತೋಟದಲ್ಲಿ ಕೆಲಸ ಇದೆಯಂತೆ. ನಮ್ ಪರವಾಗಿ ಮಗ ಸೊಸೆನ ಕಳಿಸ್ತಿದ್ದೀವಿ, ಮಾತುಕತೆಗೆ ಎಲ್ರು ಒಟ್ಟಿಗೆ ಸೇರೋಣ ಅಂತ ಹೇಳಿದ್ರಂತೆ. ರಶ್ಮಿ ಸೀನಾ ಇನ್ನೇನು ಬಂದ್ಬಿಡ್ತಾರೆ ಅನ್ಸುತ್ತೆ. ಭಗವಂತ, ಇವ್ರು ಶುರುನೇ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ನ್ಯಾಯವಾಗಿ ಕಂಡವ್ರ ಮನೆ ಹೆಣ್ಣಿನ ಜೀವನ ಹಾಳಾಗತ್ತಲ್ಲ, ಏನ್ ಮಾಡ್ಲಿ? ಏಯ್ ಚಿಗವ, ಶಿವನ ಮನೇಲಿ ನಿನ್ನ ಹತ್ರನೇ ಕುಂತಿರ್ತೀವಿ. ನಾವು ಹೆಂಗೆ ಹೇಳ್ಕಟ್ಟಿದ್ದೀವೋ ಹಂಗೆ ಮಾತ್ರ ಹೇಳ್ಬೇಕು. ಜಾಸ್ತಿ ಮಾತಾಡಿದ್ರೆ ಗೊತ್ತಲ್ಲ, ನಮ್ಮ ಹುಡುಗರು ಹೊರಗಡೆ ನಿಂತಿರ್ತಾರೆ. ದರೋಡೆ ಮಾಡೋ ನೆಪದಲ್ಲಿ ಬಂದು ನಿನ್ನ ಕಣ್ಣೆದುರುಗಡೆ ನಿನ್ನ ಮಗನ ಕತ್ತನ್ನ ಕಚ್ಚ 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 ಅಂತ ಕೂಗ್ಬಿಡ್ತಾರೆ. ಬೇಡಪ್ಪ, ನೀವು ಹೇಳ್ದಂಗೆ ಕೇಳ್ತೀವಿ. ನನ್ನ ಮಗಂಗೇನು ಮಾಡಬೇಡಿ. ಅಣ್ಣ, ನಾನಿವತ್ತು ಮಾತ್ರೆ ತಿಂದಿಲ್ಲ ಅಣ್ಣ. ಇಂದ್ರಿ, ಇವನಿಗೆ ಮಾತ್ರೆ ಕೊಡ್ತಾ ಇದೆಯಾ, ಪೆಪರ್ಮೆಂಟ್ ಕೊಡ್ತಾ ಇದೆಯಾ? ಇವನೇ ಮಾತ್ರೆ ಕೇಳ್ತವನೆ. 3 ದಿನದಿಂದ ಮಾತ್ರೆ ಕೊಟ್ಟಿಲ್ಲ, ಅದಕ್ಕೆ ಗಾಬ್ರಿಯಲ್ ಕೇಳ್ತಾ ಇದ್ದಾನೆ. ಇನ್ ಮುಂದೆ ಮಾತ್ರೆ ಇರಲ್ಲ, ಎದ್ ನಡಿ. ಅಣ್ಣ, ಆಲ್ ದಿ ಬೆಸ್ಟ್. ಚಚ್ ಕೆಡವಾಕು. ಪ್ಲೇಸು ತೋಟದ ಮನೆಗೆ ಹೋಗ್ಬೇಕಾದ್ರೆ ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಇದೆಯಲ್ಲ ಕಲ. ನಾನು ಹೋಯ್ತಾ ಇರೋದು ಫ್ಯಾಮಿಲಿ ಜೊತೆ. ಏನಲ್ಲ ಲ್ಯಾಂಗ್ವೇಜು? ಅಣ್ಣ, ಹ್ಞೂ ಅಂದಿದ್ರೆ ನಾನು ಪಾರ್ವತಿ ನೋಡಕ್ ಬರ್ತಿದ್ದೆ. ಇದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ನಿಮ್ಮ ಅಣ್ಣನೂ ಬಿಟ್ಟು ಹೋಗೋಣ ಅಂತ ಇದೆ. ಯಾಕೆ ಅಂದ್ರೆ ಇವ್ರಿಗೂ ಆ ಮನೆಗೂ ಅಷ್ಟಕ್ಕಷ್ಟೇ. ಗಂಡನ್ ಬಿಟ್ಟು ಬೀಗ್ತರ ಮಾಡೋದಕ್ಕೆ ಬಂದಿದ್ದಾಳ ಇಂದ್ರ ಅಂತ ಅನ್ಕೊಳ್ಬಾರ್ದು ಅಂತ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೀ, ನಡೀರಿ, ಬನ್ನಿ ಮನೆ ಸರ್. ಚಿಕ್ಕವ್ವ, ಬನ್ನಿ ಬನ್ನಿ. ದೃಷ್ಟಿ ಎಲ್ಲ ಹೋಯ್ತು. ಇನ್ನೇನಾದ್ರೂ ದೃಷ್ಟಿ ಆದ್ರೆ ಅದು ಮಾಸ್ತಿ ಕೊಪ್ಲು ಡಾಕ್ಟರ್ ಮನು ಅವ್ರದ್ದೇ ಆಗಿರುತ್ತೆ ಅಲ್ವಾ ರಾಣಿ? ಅದ್ಗೆ ನನ್ ಕಾಲೇ ಎಳಿತೀಯ ನೀನು? ಆಯ್ತು, ನಾನೇನೋ ಒಂದ್ ಕೇಳಲಾ? ಕೇಳು. ರಾತ್ರಿ ನಿಮ್ ರೂಮ್ ಒಳಗಿರೋ ಫೋಟೋ ನೋಡಿ ನಿಂಗೆ ಏನ್ ಅನ್ಸ್ತು? ಹೋಗೆ ರಾಣಿ. ಅದ್ಗೆ